ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ ನಿಜ. ಆದರೆ ಅದೇ ನೆಲದಲ್ಲಿ ಕರ್ನಾಟಕ ಯಾತ್ರಿ ನಿವಾಸವೂ ತಲೆ ಎತ್ತಲಿದೆ. ಇದೊಂದು ಶುಭ ಸುದ್ದಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇದರ ನಡುವೆ ಶಾಲೆಗಳಲ್ಲೂ ರಾಮ ಜಪವಾಗ್ತಿದೆ. ದೇಗುಲದಲ್ಲಿ ರಾಮಜಪ, ಶಾಲೆಯಲ್ಲೂ ಶ್ರೀರಾಮ ಸ್ಮರಣೆ, ರಾಮನ ಹೆಸರಲ್ಲೇ ಭಾವೈಕ್ಯತೆ, ಸರ್ವವೂ ರಾಮಮಯ ಆಗ್ತಿದೆ. ಇದರ ನಡುವೆ ರಾಮ ಭಕ್ತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಅಯೋಧ್ಯೆಯಲ್ಲಿ ಕರ್ನಾಟಕ ಯಾತ್ರಿ ನಿವಾಸ. ಉತ್ತರ ಪ್ರದೇಶ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರ. ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಗೆ ಇನ್ನು 11 ದಿನ ಮಾತ್ರ ಬಾಕಿ ಉಳಿದಿದೆ. ಶ್ರೀರಾಮ ಮಂದಿರವನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ಭಕ್ತರು ಕೂಡ ಕಾತರರಾಗಿದ್ದಾರೆ. ಇದರ ನಡುವೆ ರಾಮ ಭಕ್ತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯದ ಭಕ್ತರ ಅನುಕೂಲಕ್ಕಾಗಿ ಅತಿಥಿ ಗೃಹ ನಿರ್ಮಾಣ ಕೋರಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಯಾತ್ರಿಗಳ ವಾಸ್ತವ್ಯ, ಊಟದ ವ್ಯವಸ್ಥೆಗಾಗಿ 10 ಕೋಟಿ ವೆಚ್ಚದಲ್ಲಿ ಅತಿಥಿ ಗೃಹ ನಿರ್ಮಾಣ ಮಾಡಲು ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. 2020ರಲ್ಲೂ ಅಂದಿನ ಸಿಎಂ ಬಿಎಸ್ವೈ ಕೂಡ ಪತ್ರ ಬರೆದಿದ್ರು. ಈ ಪತ್ರಗಳ ಬೆನ್ನಲ್ಲೇ ಯುಪಿ ಸರ್ಕಾರ ಪ್ರತಿಕ್ರಿಯಿಸಿದ್ದು ನಿರ್ಮಾಣದ ತಯಾರಿ ಬಗ್ಗೆ ಹೇಳಿದೆ. ಇನ್ನು ಹನುಮನ ಹುಟ್ಟೂರು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿಯಲ್ಲಿ ರಾಮತಾಂಡವ ಸ್ತೋತ್ರ ಪಠಣ ನಡೆಯುತ್ತಿದೆ. ದೇಶದ ವಿವಿಧೆಡೆಯಿಂದ ಬಂದ 1000ಕ್ಕೂ ಹೆಚ್ಚು ಮಹಿಳೆಯರು ರಾಮಸ್ತೋತ್ರ ಪಠಣ ಮಾಡುತ್ತಿದ್ದು, ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಪತ್ನಿ ಕೂಡ ಭಾಗಿಯಾಗಿದ್ರು. ರಾಮ ಮಂದಿರ ವಿಷಯದಲ್ಲೇ ರಾಜಕೀಯ ಆಗ್ತಿದೆ, ಕೋಮು ಭಾವನೆ ಕದಡಲಾಗ್ತಿದೆ. ಆದರೆ ಮೈಸೂರಿನಲ್ಲಿ ಹಿಂದೂ ಮುಸ್ಲಿಮರು ಸೇರಿಯೇ ರಾಮ ದೇಗುಲ ಕಟ್ಟಿದ್ದಾರೆ. ದೇವರಾಜ ಮೊಹಲ್ಲಾದಲ್ಲಿರುವ ರಾಮ ಮಂದಿರ ನಿರ್ಮಾಣಕ್ಕೆ 1994ರಲ್ಲಿ ಮುಸ್ಲಿಂ ಮುಖಂಡರೇ ಹೆಚ್ಚು ದೇಣಿಗೆ ನೀಡಿದ್ರು. ಇಂದಿಗೂ ಹಿಂದೂ ಮುಸ್ಲಿಮರು ಪೂಜೆ ಸಲ್ಲಿಸಿ ಭಾವೈಕ್ಯತೆ ಮೆರೆಯುತ್ತಿದ್ದಾರೆ. ಮಂದಿರದ ಕಂಬದಲ್ಲಿ ವಿನಾಯಕನ ಮೂರ್ತಿ ಕೆತ್ತನೆಗೆ ಅಯೋಧ್ಯೆಗೆ ಹೋಗಿದ್ದ ಚಿತ್ರದುರ್ಗದ ಶಿಲ್ಪಿ ಕೀರ್ತಿ ವಾಪಸ್ಸಾಗಿದ್ದು ಇದೊಂದು ಸೌಭಾಗ್ಯ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ನಮಗೆ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನನಗೆ ಅಲ್ಲೊಂದು ಆಪರ್ಚುನಿಟಿ ಬಂದ್ಬಿಟ್ಟು ಒಂದು ಕೆಲಸ ಎಲ್ಲ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅಲ್ಲೆಲ್ಲ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಇತ್ತ ದಾವಣಗೆರೆಯ ಶಾಮನೂರಿನಲ್ಲಿರೋ ಖಾಸಗಿ ಶಾಲೆಯೊಂದರಲ್ಲಿ ಮಕ್ಕಳಿಗೆ ಶ್ರೀರಾಮನ ಬಗ್ಗೆ ತಿಳಿಸಿಕೊಡಲಾಗಿತ್ತು. ಹಗಲು ವೇಷ ಕಲಾವಿದರನ್ನ ಕರೆಸಿ ರಾಮನ ಕಥೆ ಹೇಳಿಸಲಾಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮದ ಉದ್ಘಾಟನೆ ಆಗ್ತಿರೋದ್ರಿಂದ ನಮ್ಮ ಶಾಲಾ ವತಿಯಿಂದ ನಾವು ವಿಶೇಷವಾಗಿ ಪೂಜಾ ಸಲ್ಲಿಸಿದ್ವಿ. ಮಕ್ಕಳಿಂದ ಶ್ರೀರಾಮ, ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯ ಎಲ್ಲ ಕ್ಯಾರೆಕ್ಟರ್ಸನ್ನು ಇಲ್ಲಿ ನಾವು. ಮಂದಿರ ಉದ್ಘಾಟನೆ ದಿನ ಹತ್ತಿರವಾಗ್ತಿದ್ದಂತೆ ರಾಜ್ಯದಲ್ಲೂ ರಾಮಜಪ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.